78ನೇ ಸ್ವತಂತ್ರ ದಿನಾಚರಣೆ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಲ್ಯಾಣ ಸಂಸ್ಥೆ ಹಾಗೂ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಅಪರಾಧ ನಿಯಂತ್ರಣ ಸಂಸ್ಥೆ ವತಿಯಿಂದ ಶಿವಮೊಗ್ಗದಲ್ಲಿ 100 ಅಡಿ ಉದ್ದದ ಭಾರತ ಬಾವುಟ ಹಿಡಿದು ಶಾಲಾ ಮಕ್ಕಳು ಮೆರವಣಿಗೆ ನಡೆಸಿದರು. ಶಿವಮೊಗ್ಗದ ಬಸ್ ನಿಲ್ದಾಣದಿಂದ ಅಮೀರ್ ಅಹ್ಮದ್ ವೃತ್ತದವರೆಗೂ ಮೆರವಣಿಗೆ ನಡೆದಿದ್ದು, ಮೆರವಣಿಗೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಭಾರತ ಪರ ಘೋಷಣೆ ಕೂಗುತ್ತಾ ಭಾಗಿಯಾಗಿದ್ದರು. ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಶುಭಾಶಯಗಳು. ಈ ದಿವಸ ನಾವು ಶಿವಮೊಗ್ಗದ ನಮ್ಮ ಮುಖ್ಯ ಕಚೇರಿ ಅಂತಾರಾಷ್ಟ್ರೀಯ ಮಾನವ ಕಲ್ಯಾಣ ಹಕ್ಕುಗಳ ಸಂಸ್ಥೆ ಮತ್ತು ಅಪರಾಧ ನಿಯಂತ್ರಣ ಸಂಸ್ಥೆ ವತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ವಿ. ಇದಕ್ಕೆ ಮುಖ್ಯವಾಗಿ ನಾವು ಈ ದಿವಸ ಶಿವಮೊಗ್ಗ ನಮ್ಮ ಮುಖ್ಯ ಕಚೇರಿ ಮಂಜುನಾಥ ಸರ್ಕಲಿಂದ ಬಸ್ ಸ್ಟ್ಯಾಂಡ್ವರೆಗೆ ಸುಮಾರು 2 ಕಿಲೋಮೀಟರ್ವರೆಗೆ ಶಾಲಾ ಮಕ್ಕಳೊಂದಿಗೆ 100 ಅಡಿ ಉದ್ದದ ರಾಷ್ಟ್ರೀಯ ಧ್ವಜವನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಿ ಈ ದಿವಸ ಒಂದು ಶಿವಮೊಗ್ಗದಲ್ಲಿ ಮೊದಲನೇ ಬಾರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಕೂಡ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಮ್ಮ ಶಾಲಾ ಮಕ್ಕಳು, ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಒಂದು ಶಿವಮೊಗ್ಗದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. 100 ಅಡಿ ಧ್ವಜವನ್ನು ನಾವು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋದ್ವಿ. ಅಪಾರ ಜನಸಂಖ್ಯೆಯಲ್ಲಿ ಜನರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಂಸ್ಥೆ ವತಿಯಿಂದ ಇದು ಒಂದು ಉತ್ತಮವಾದ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಭಾಗವಹಿಸಿದಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಯಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ 100 ಅಡಿ ಧ್ವಜವನ್ನು ಪಾದಯಾತ್ರೆದ ಮುಖಾಂತರ ಸರ್ಕಲ್ವರೆಗೂ ಸಹ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಇಂಥ ಒಳ್ಳೆಯ ಕಾರ್ಯಕ್ರಮದಿಂದ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ದೇಶಭಕ್ತಿ ಹಾಗೂ ರಾಷ್ಟ್ರಪ್ರೇಮ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಯಾವುದೇ ಜಾತಿ ಭೇದದಿಂದ ನಾವು ಬದುಕಬಾರ್ದು ಅಂತಕ್ಕಂಥದ್ದಿಂದ ಸ್ಪಷ್ಟತೆ ಆಗುತ್ತೆ. ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದಂಥ ಈ ಸಂಸ್ಥೆಗೆ ನಮ್ಮ ಆಡಳಿತ ಮಂಡಳಿ, ಶಿಕ್ಷಕ ವೃಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ದಿನ ಶಿವಮೊಗ್ಗ ನಗರದ ಬಸ್ ಡಿಪೋ ಮುಂಭಾಗದಲ್ಲಿರುವ ಹ್ಯೂಮನ್ ರೈಟ್ಸ್ ಆಫೀಸಲ್ಲಿ ನಾವು ಈ ದಿನ ಮಕ್ಕಳನ್ನು ಕರ್ಕೊಂಡು ಧ್ವಜಾರೋಹಣ ಕಾರ್ಯಕ್ರಮವನ್ನು ಸಹ ತುಂಬ ಅದ್ಧೂರಿಯಾಗಿ ಆಚರಿಸಿದ್ವಿ. ಮತ್ತು ಆ ಮಕ್ಕಳ ಜೊತೆಗೆ 100 ಅಡಿ ಫ್ಲಾಗ್ ಹಿಡಿತಾವ ಪಥಸಂಚಲನ ಕಾರ್ಯಕ್ರಮವೂ ಸಹ ಇಲ್ಲಿಂದ ಅಶೋಕ ಸರ್ಕಲ್ ತನಕ ಹೋಗಿ ನೇರವಾಗಿ ಎಲ್ಲ ಮಕ್ಕಳು ಫ್ಲಾಗನ್ನು ಇಟ್ಕೊಂಡು ಹೋಗಿ ಪ್ರೀತಿಯಿಂದ ಫ್ಲಾಗನ್ನು ಎತ್ತಿ ಮಕ್ಕಳು ಆ ಫ್ಲಾಗ್ ಬಗ್ಗೆ ತುಂಬ ಗೌರವದಿಂದ ತಗೊಂಡು ಸುತ್ತಾಡ್ಕೊಂಡು ಮತ್ತೆ ಇಲ್ಲಿ ಆಫೀಸ್ ಕಚೇರಿಗೆ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಂಥ ಮಕ್ಕಳುಗಳು, ಅತಿಥಿಗಳು ಅವರಿಗೆಲ್ಲರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರ್ತಾ, ನನಗೆ ಈ ಮಾಧ್ಯಮದವರು ಬಂದು ನಮ್ಮನ್ನು ಸಹಕರಿಸಿದರು, ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೀನಿ.